ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ವಿಧಿವಶರಾಗಿದ್ದಾರೆ. 51 ವರ್ಷದ ಅಪರ್ಣಾ ಅವರು ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ದಾರೆ. ಬೆಂಗಳೂರಿನ ಬನಶಂಕರಿಯ ನಿವಾಸದಲ್ಲಿ ಅವರು ವಿಧಿವಶರಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ರು. ಅದೇ ದುರದೃಷ್ಟವಶಾತ್ ಇವತ್ತು ಬನಶಂಕರಿಯಲ್ಲಿರುವಂತಹ ಅವರ ಮನೆಯಲ್ಲಿ ಅವರು ನಿಧನರಾಗಿದ್ದಾರೆ. ಸ್ಪಷ್ಟ ಶುದ್ಧ ಕನ್ನಡದಿಂದಲೇ ಅಪರ್ಣಾ ವಸ್ತಾರೆ ಅವರು ಕರ್ನಾಟಕದ ಮನೆಯ ಹೆಸರುವಾಸಿಯಾಗಿದ್ರು. ನಿರೂಪಕಿ ನಟಿಯಾಗಿ ಮಿಂಚಿ ಅಪರ್ಣಾ ಇವತ್ತು ಮರೆಯಾಗಿದ್ದಾರೆ. ಸ್ಪಷ್ಟ ಕನ್ನಡದ ನಿರೂಪಣೆ ಅಂತ ಬಂದರೆ ಅದು ಖಂಡಿತವಾಗಲೂ ಅಪರ್ಣಾ ಅವರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಯಾಕಂದರೆ ಅವರ ಅದ್ಭುತವಾದಂಥ ಕನ್ನಡದ ನಿರೂಪಣೆಗೆ ಪ್ರತಿಯೊಬ್ಬರೂ ಕೂಡ ಮಾರು ಹೋಗಿದ್ರು. ಸೊ ಅಂಥ ಮಹಾನ್ ದೈತ್ಯ ಪ್ರತಿಭೆಯನ್ನು ಇವತ್ತು ಕನ್ನಡ ಕಳೆದುಕೊಂಡಿದೆ, ಕರ್ನಾಟಕ ಕಳೆದುಕೊಂಡಿದೆ. ಖ್ಯಾತ ನಿರೂಪಕಿ ಅಪರ್ಣಾ ಇನ್ನಿಲ್ಲ ಅನ್ನುವಂಥ ಒಂದು ಸುದ್ದಿ ಇವತ್ತು ಕರ್ನಾಟಕಕ್ಕೆ ಬರಸಿಡಿಲಂತೆ ಬರೆದಿರೋದು. ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ದೂರದರ್ಶನಕ್ಕೆ ಅವರು ನಿರೂಪಕಿಯಾಗಿ ಅವರ ಎಂಟ್ರಿಯನ್ನು ಕೊಡ್ತಾರೆ. ಅದಾದ ನಂತರ ಅವರ ಅದ್ಭುತವಾದಂಥ ಹಾಗೂ ಸ್ಪಷ್ಟವಾದಂಥ ನಿರೂಪಣೆ, ಎಸ್ಪೆಷಲಿ ಕನ್ನಡ ಭಾಷೆಯನ್ನು ಅವರು ಬಳಸ್ತಾ ಇದ್ದಂಥ ಒಂದು ರೀತಿ ನೋಡಿ ಪ್ರತಿಯೊಬ್ಬರು ಕೂಡ ಅವರ ಮಾತಿಗೆ ಮಾರು ಹೋಗಿದ್ರು. ಅಂಥ ಖ್ಯಾತ ನಿರೂಪಕಿ ಹಾಗೂ ಅತ್ಯುನ್ನತ ದೈತ್ಯ ಪ್ರತಿಭೆಯನ್ನು ಇವತ್ತು ಕರ್ನಾಟಕ ಕಳೆದುಕೊಂಡು ಬಡವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಒಂದು ರೀತಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಅರ್ಗಿಸ್ಕೊಳ್ಳೋಕೆ ಆಗದಿರುವಂಥ ಒಂದು ವಿಷಯ ಇದು. ಆದರೂ ಅಪರ್ಣಾ ಅವರು ವಿಧಿವಶರಾಗಿರೋದು ಅದು ಒಂದು ರೀತಿ ಅದು ತುಂಬಲಾರದಂಥ ಒಂದು ನಷ್ಟ. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ನಿಜ, ಕನ್ನಡ ಚಿತ್ರರಂಗ ಹಾಗೂ ಹಿರಿತೆರೆ ಅಥವಾ ಕಿರುತೆರೆ ಲೋಕ ಏನಿದೆ ಎಲ್ಲದಕ್ಕೂ ಒಂದು ರೀತಿ ಇದೊಂದು ಆಘಾತ ಅಂತಾನೆ ಹೇಳ್ಬೋದು. ಅಂದ್ರೆ ರೀಸೆಂಟ್ ಆಗಿ ಅವರು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರು ಅನ್ನೋ ಮಾಹಿತಿ ಈಗ ನಮ್ಗೆ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಚಿಕಿತ್ಸೆಯಲ್ಲಿ ಇದ್ರು. ಕಳೆದ ಕೆಲವು ತಿಂಗಳುಗಳಿಂದ ಅವರು ಚಿಕಿತ್ಸೆಯಲ್ಲಿ ಇದ್ರು. ಈ ಚಿಕಿತ್ಸೆ ಈಗ ಫಲಕಾರಿಯಾಗಿದೆ. ಅವರು ಕೊನೆ ಉಸಿರೆಳೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಇಂದು ರಾತ್ರಿ ಸುಮಾರು 9:15 ಅಂದ್ರೆ 9:30 ಸಮಯಕ್ಕೆ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ನಮ್ಗೆ ಲಭ್ಯವಾಗ್ತಾ ಇರೋದು. ಸದ್ಯ ಅವರು ಬೆಂಗಳೂರಿನ ಬನಶಂಕರಿಯಲ್ಲಿ ವಾಸವಾಗಿದ್ರು ಅಂತ ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ಹೇಳೋದಾದ್ರೆ ಇದು ನಿಜಕ್ಕೂ ಒಂದು ರೀತಿ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಒಂದು ರೀತಿ ಆಘಾತ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಅಪರ್ಣಾ ಅವರು ಕನ್ನಡ ಭಾಷೆ ಮೇಲೆ ಇದ್ದಂತಹ ಅವರದು ಒಲವು, ಕನ್ನಡ ಭಾಷೆನ ಅವರು ಬಳಸ್ತಾ ಇದ್ದಿದ್ದು ಸಾಕಷ್ಟು ಪ್ರೇರೇಪಣೆ ಆಗಿತ್ತು. ಕನ್ನಡ ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ದಾರೆ, ಕನ್ನಡ ಧಾರಾವಾಹಿಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಸಾಕಷ್ಟು ಕನ್ನಡ ಕಾರ್ಯಕ್ರಮಗಳನ್ನ ಅವರು ನಿರೂಪಣೆ ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ, ಅಂದ್ರೆ ಸರ್ಕಾರದ ವತಿಯಿಂದ ಆಗ್ತಾ ಇದ್ದಂತಹ ಬಹುತೇಕ ಕಾರ್ಯಕ್ರಮಗಳನ್ನ ಅಪರ್ಣಾ ಅವರು ನಿರೂಪಣೆ ಮಾಡ್ತಾ ಇದ್ರು. ಕನ್ನಡ ಭಾಷೆ ಮೇಲೆ ಅವರು ಹೊಂದಿದಂತಹ ಹಿಡಿತ, ಅವರು ಬಳಸ್ತಾ ಇದ್ದ ಕನ್ನಡ ಸಾಕಷ್ಟು ಜನಕ್ಕೆ ಅದು ಸ್ಫೂರ್ತಿಯಾಗಿತ್ತು. ಸಾಕಷ್ಟು ಜನ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಕನ್ನಡ ಭಾಷೆಯನ್ನ ಬಳಸ್ತಾ ಇದ್ದನ್ನ ಕೂಡ ನಾವು ಗಮನಿಸಿದ್ದೀವಿ. ಒಟ್ಟಾರೆ ಇವರು ಅಂದ್ರೆ ಮಸಣದ ಹೂವು ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿ ಏನೋ ಒಂದು ಸಿನಿಮಾ ಬಂದಿತ್ತು 1984 ಆ ಸಮಯದಲ್ಲಿ. ಆ ಸಿನಿಮಾದ ಮುಖಾಂತರ ಅವರು ನಟಿಯಾಗಿ ಗುರುತಿಸಿಕೊಂಡಿದ್ರು. ಅದಾದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ನಟಿಸಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.